ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇಂದು ಈ ಪುಟ್ಟ ಮಕ್ಕಳ ಗ್ರ್ಯಾಜುಯೇಷನ್ ಡೇ. ಸೊ ಇಂತಹ ಈ ಒಂದು ಶುಭ ದಿನದಲ್ಲಿ ನಮ್ಮ ಈ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸ ಜೀವನದ ಮೊದಲ ಮೆಟ್ಟಿಲನ್ನು ಏರಿ ಮುಂದಿನ ಹೆಜ್ಜೆಯನ್ನು ಇಡುವ ಒಂದು ಸುಸಂದರ್ಭ ಇದು ಅಲ್ವಾ? ಒಮ್ಮೆ ನೆನಪಿಸ್ಕೊಳ್ಳಿ, 2-3 ವರ್ಷದ ಹಿಂದೆ ನೀವು ಈ ಸ್ಕೂಲಿಗೆ ಮಕ್ಕಳನ್ನು ಸೇರಿಸ್ಲಿಕ್ಕೆ ಬಂದಾಗ ಹೆಂಗಿದ್ರು ಮಕ್ಕಳು? ಕೆಲವು ಮಕ್ಕಳು ತುಂಬ ಖುಷಿಯಿಂದ ಬಂದಿರ್ಬೋದು, ಸ್ಕೂಲ್ಗೆ ಹೋಗ್ತೀನಿ ಅಂತ. ಅದೇ ಕೆಲವು ಮಕ್ಕಳು ಮನೆಯ ವಾತಾವರಣವನ್ನು ಬಿಟ್ಟು ಹೊರಬರಲು ಇಚ್ಛಿಸದೆ, ಅಮ್ಮನ ಬೆನ್ನು ಬಿಡದೆ ಬಿಟ್ಟು ಬರಬೇಕಲ್ವಾ ಅಂತ ಬೇಜಾರಿಂದ, ದುಃಖದಿಂದ, ಅಳುಕಿನಿಂದ ಬೇಕೋ ಬೇಡೋ ಅಂತ ಹೇಳಿ ಈ ಸ್ಕೂಲಿಗೆ ಬಂದಿರ್ಬೋದು. ನೀವು ಅಟ್ಟಿರ್ಲೂಬಹುದು, ಸ್ಕೂಲ್ಗೆ ಹೋಗಲೇಬೇಕು ಅಂತ ಅಲ್ವಾ? ಸೊ ಆ ಥರ ಬಂದಂತಹ ಮಕ್ಕಳು ಇವಾಗ ಈ 2 ವರ್ಷದಲ್ಲಿ ಅವರ ಆತ್ಮವಿಶ್ವಾಸ ಹೆಚ್ಚಿದೆ, ಅವರು ಸಂತೋಷದಿಂದ ಧೈರ್ಯವಾಗಿ ಬಂದು ಈ ಒಂದು ಹಂತವನ್ನು ಈಗ ತಲುಪಿದ್ದಾರೆ ಅಲ್ವಾ? ಇದೊಂದು ಎಷ್ಟು ಸುಂದರವಾದ ಬೆಳವಣಿಗೆ. ಮಕ್ಕಳು ಈ ಹಂತ ತಲುಪಲು ಇಲ್ಲಿ ನಿಮ್ಮದು ಅಂದರೆ ಪೇರೆಂಟ್ಸ್, ಪೋಷಕರು ಹಾಗೂ ಶಿಕ್ಷಕರು ಇವರಿಬ್ಬರ ಪಾತ್ರವು ಬಹಳ ಮುಖ್ಯವಾದುದು ಅಲ್ವಾ? ಹಾಗಾಗಿ ಮಕ್ಕಳು ಈಗ ಈ ಯಶಸ್ವಿಯಾಗಿ ಈ ಒಂದು ಸ್ಥಾನ, ಈ ಒಂದು ಘಟ್ಟ ತಲುಪಿದ್ದಾರೆ ಅಂತ ಅಂದರೆ ಇದಕ್ಕೆ ಕಾರಣ ನೀವು ಹಾಗೂ ಶಿಕ್ಷಕರು. ಸೊ ಎಲ್ಲ ಮಕ್ಕಳ ವತಿಯಿಂದ ಇವತ್ತು ನಾವು ಶಿಕ್ಷಕರಿಗೂ ಪೋಷಕರಿಗೂ ಎಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆ ತಟ್ಟಲೇಬೇಕು ಅಲ್ವಾ? ಓಕೆ, ಮೊದಲು ಶಿಕ್ಷಕರ ಬಗ್ಗೆ ಹೇಳೋದಿದ್ರೆ, ಮಕ್ಕಳನ್ನು ತಿದ್ದಿ ತೀಡಿ ಸಹನೆಯಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಅವರಿಗೆ ಎಲ್ಲ ವಿವಿಧ ವಿಷಯಗಳನ್ನು ಕಲಿಸುವುದಲ್ಲದೆ ಅವರಲ್ಲಿ ಆತ್ಮವಿಶ್ವಾಸ, ಪ್ರೀತಿ, ಹೊಂದಾಣಿಕೆ, ಶಿಸ್ತು, ಸಂಯಮ, ತಾಳ್ಮೆ ಮುಂತಾದ ಹಾಗೂ ಇನ್ನೂ 10 ಹಲವಾರು ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾರೆ. ಹಾಗಾಗಿ ಈ ಮಕ್ಕಳ ಎಲ್ಲ ಶಿಕ್ಷಕರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಹೇಳಲು ಇಷ್ಟಪಡ್ತೇನೆ. ಇನ್ನು ಪೋಷಕರು ಎಲ್ಲರೂ ಕೇಳಿರ್ಬೋದು, ಮನೆಯೇ ಮಗುವಿನ ಏನು ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವ ಮಾತಿದೆ ಅಲ್ವಾ? ಸೊ ಹಾಗಾಗಿ ಶಿಕ್ಷಕರು ಎಷ್ಟೇ ಮುತುವರ್ಜಿ ವಹಿಸಿ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ನೀಡಿದ್ರು, ಮಗುವಿನ ಪೇರೆಂಟ್ಸ್, ಹೆತ್ತವರು ನಿರ್ವಹಿಸುವ ಪಾತ್ರ ಅದಕ್ಕಿಂತ ದೊಡ್ಡದು. ಹಾಗಾಗಿ ಇವತ್ತು ಇಲ್ಲಿ ಬಂದಿರುವಂತಹ ಪೋಷಕರಿಗೆ 1-2 ಕಿವಿ ಮಾತುಗಳನ್ನು ಹೇಳಲು ನಾನು ಇಚ್ಛೆ ಪಡ್ತೇನೆ. ಸೊ ಇದರಲ್ಲಿ ನಿಮಗೆ ಬಹಳಷ್ಟು ವಿಷಯಗಳು ಗೊತ್ತಿರ್ಬೋದು, ನೀವು ಇದನ್ನೆಲ್ಲ ಮಾಡ್ತಾ ಇರಬಹುದು. ಆದರೆ ಕೆಲವು ಸಲ ಏನಂದರೆ, ಎಷ್ಟೋ ವಿಷಯಗಳು ನಮಗೆ ಗೊತ್ತಿದ್ರು ನಾವು ಗೊತ್ತಿದ್ದು ತಪ್ಪು ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ಇದನ್ನೊಂದು ಈಗ ನಾನು ಹೇಳುವಂತಹ ಒಂದು 10 ವಿಷಯಗಳನ್ನು ನಿಮ್ಮ ಒಂದು ಚೆಕ್ ಲಿಸ್ಟ್ನಲ್ಲಿ ಇಟ್ಬಿಡಿ. ಸೊ ಈ 10 ವಿಷಯಗಳಲ್ಲಿ ನೀವೆಷ್ಟು ಫಾಲೋ ಮಾಡ್ತೀರಿ, ಯಾವುದು ಮಾಡ್ತಾ ಇಲ್ಲ ಅನ್ನೋದನ್ನು ಈಗ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಓಕೆ, ಸೊ ಮಕ್ಕಳಿಗೆ ನಾವು ಹೇಳ್ತೀವಿ ಗಮನವಿಟ್ಟು ಕೇಳಿ ಅಂತ. ಈಗ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿ. ಓಕೆ, ಸೊ ನಿಮ್ಮ ಮಕ್ಕಳ ಕುರಿತು ನಿಮ್ಮ ವರ್ತನೆ ಅಥವಾ ನಿಮ್ಮ ಮಕ್ಕಳೊಂದಿಗೆ ವ್ಯವಹರಿಸುವ ರೀತಿ ಈ ರೀತಿ ಇದೆಯೇ ಇಲ್ವೇ, ನಿಮಗೆ ನೀವೇ ಕ್ವಶನ್. ಇಲ್ಲಿ ಯಾರಿಗೂ ಏನು ನಾವು ಹೇಳಲಿಕ್ಕಿಲ್ಲ. ಓಕೆ, ಸೊ ಫಸ್ಟ್ ಒನ್, ಅಬ್ಸರ್ವ್ ಯುವರ್ ಓನ್ ಬಿಹೇವಿಯರ್ ಬಿಕಾಸ್ ಚಿಲ್ಡ್ರನ್ ಆರ್ ಅಬ್ಸರ್ವಿಂಗ್ ಯು. ಅಂದರೆ ನಮ್ಮ ವರ್ತನೆಯನ್ನು ನಾವು ಅಬ್ಸರ್ವ್ ಮಾಡಬೇಕು, ನಾವು ಹೆಂಗಿದ್ದೀವಿ. ಯಾಕೆ? ಮಕ್ಕಳು ನಮ್ಮನ್ನು ನೋಡ್ತಾ ಇರ್ತಾರೆ ಅಲ್ವಾ? ಒಂದು ಒಳ್ಳೆ ಮಾತಿದೆ, ಮಕ್ಕಳು ಮಾಡು ಅಂತ ಹೇಳಿದ್ದನ್ನು ಮಾಡೋದಿಲ್ಲ, ನಾವು ಮಾಡಿದ್ದನ್ನು ನೋಡಿ ಮಾಡ್ತಾರೆ ಅಲ್ವಾ? ಸೊ ನಾವೇ ಅದು ಸ್ಪೆಷಲಿ ಈ ಏಜಲ್ಲಿ, ಈಗ ಟೀನೇಜ್ ಅಂತೆಲ್ಲಾದರೆ ಆ ಟೈಮಲ್ಲಿ ಅದು ಬೇರೆಯೇ. ನೆಕ್ಸ್ಟ್ ನಿಮಗೆ ಇದೆ ನೋಡಿ, ಏನಂದರೆ ಈ ಅಪ್ಪ ಅಮ್ಮನಿಗೆ ಏನೂ ಗೊತ್ತಿಲ್ಲ ಅಂತ. ಬಟ್ ಇವಾಗ ಹೇಗಿದೆ ಅಂದರೆ, ಅಪ್ಪ ಅಮ್ಮನಿಗೆ ಎಲ್ಲ ಗೊತ್ತಿದೆ, ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವಿಷಯಗಳು ನನ್ನ ಅಪ್ಪ ಅಮ್ಮನಿಗೆ ಗೊತ್ತಿದೆ ಅನ್ನೋ ಮಕ್ಕಳಿಗೆ ಮನಸ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಏನೇ ಹೇಳಿದ್ರು, ನೀವು ಏನೇ ಮಾಡಿದ್ರು ಮಕ್ಕಳದನ್ನು ನಂಬ್ತಾರೆ. ನೀವು ಹೇಳುವುದಕ್ಕಿಂತ ಹೆಚ್ಚು ನೀವು ಮಾಡಿದುದರ ಮೇಲೆ ಅವರ ಗಮನ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ನಾನು ಹೇಗೆ ವ್ಯವಹರಿಸ್ತೇನೆ, ನಾನು ಹೇಗೆ ವರ್ತಿಸ್ತೇನೆ. ನನಗೆ ನನ್ನ ಮಗು ಶಾಂತವಾಗಿರಬೇಕು ಅಂತ ಇದೆ, ಆದರೆ ನಾನು ಶಾಂತವಾಗಿರ್ತೀನಾ, ಸಿಡಿಮಿಡಿಗೊಳ್ತಾ ಇರ್ತೀನಾ ಅಂತ. ಓಕೆ, ಅದೇ ಥರ ನನಗೆ ನನ್ನ ಮಗು ತಪ್ಪು ಮಾಡಬಾರ್ದು, ಸುಳ್ಳು ಹೇಳಬಾರ್ದು,
ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಇದೆ. ಬಟ್ ನಾನು ಹೇಗಿದ್ದೀನಿ? ಓಕೆ, ಇಲ್ಲೊಂದು ಕ್ವಶನ್ ನಾವು ನಮಗೇನೆ ಹಾಕೊಳ್ಬೇಕು ಅಲ್ವಾ. ಉದಾಹರಣೆ ನೀವೆಲ್ಲ ಕೇಳಿರ್ಬೋದು, ಒಂದು ಮನೆಯಲ್ಲಿ ಈಗ ಯಾರೋ ಅಪ್ಪನನ್ನು ಕೇಳ್ತಾರೆ ಅಂತ ಹೇಳುವ, ಅಪ್ಪ ನಿಮ್ಮನ್ನು ಕರಿತಾ ಇದ್ದಾರೆ, ಅಪ್ಪ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಆಯಿತು ಅಪ್ಪ ಇಲ್ಲ ಅಂತ ಹೇಳಿಬಿಡು ಅಂದರೆ ಅಪ್ಪ ಸುಳ್ಳು ಹೇಳಲು ಕಲಿಸಿದಾಗ ಆಯಿತು. ನಾವು ಡೈರೆಕ್ಟ್ ಹೇಳಲಿಲ್ಲ, ಬಟ್ ಆ ಟೈಮಿಗೆ ನಮಗೆ ಹಾಗಾಗಬೇಕಿತ್ತು, ನಾವು ಮಾಡಿದ್ವಿ ಕರೆಕ್ಟ್. ಆದರೆ ಮಕ್ಕಳು ಅದನ್ನು ಹೆಂಗೆ ತಗೋತಾರೆ, ಅದು ನಾವು ಜಾಗ್ರತೆ ಮಾಡಬೇಕು. ಓಕೆ, ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ನೀವು ದೊಡ್ಡ ರೋಲ್ ಮಾಡೆಲ್ ಇವಾಗ ಮಕ್ಕಳಿಗೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್, ಕನೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕರೆಕ್ಷನ್ ಅಲ್ವಾ. ಏನಿದು ಕರೆಕ್ಷನ್? ನಮ್ಮ ಮಕ್ಕಳನ್ನು ನಾವು ಯಾವಾಗ ನೋಡಿದ್ರು ಕರೆಕ್ಷನ್ ಮಾಡೋ ಹಂತದಲ್ಲೇ ಇರ್ತೀವಿ. ಅದೇ ಹಾಗೆ ಕೂತ್ಕೋಬೇಡ, ಹಿಂಗಿರು, ಕೂದಲು ಸರಿ ಬಾಚ್ಕೋ, ಮೂಗಿನಿಂದ ಕೈ ತೆಗಿ, ಬಾಯಿಗೆ ಕೈ ಹಾಕಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ. ಆಲೋಚನೆ ಮಾಡಿ, ದಿನಕ್ಕೆ ನಾವು ಎಷ್ಟು ಸಲ ಮಕ್ಕಳನ್ನು ಕರೆಕ್ಷನ್ ಮಾಡ್ತೀವಿ ಅಂತ. ಅದೇ ನಾವು ಕನೆಕ್ಷನ್ ಬೆಳೆಸ್ತೀವಾ? ಈಗ ಒಂದು ಮಗು ಸ್ಕೂಲಿಂದ ಬರ್ತಾ ಇದೆ ಮನೆಗೆ, ಬರುವಾಗ ಬಂದು ಅಮ್ಮ ಅಮ್ಮ ನೋಡಮ್ಮ ನನ್ನ ಸ್ಕೂಲಲ್ಲಿ ಏನಾಯ್ತು, ಏಯ್ ಫಸ್ಟ್ ತಲೆಯಿಂದ ಕೈ ತೆಗಿ, ಕೈ ತೆಗಿ, ಇದೇನು ಹಂಗೆಲ್ಲ ಹಿಂಗೆ ಮಾಡಿಕೊಂಡೆ, ಯಾಕಿಷ್ಟೆಲ್ಲ? ಮಗು ಏನು ಹೇಳ್ತಾ ಇದೆ ಅನ್ನೋದರ ಬಗ್ಗೆ ಗಮನ ಕೊಡುವುದಕ್ಕಿಂತ ಹೆಚ್ಚು ಮಗು ಏನು ತಪ್ಪು ಮಾಡಿದೆ ಅನ್ನೋದನ್ನೇ ನೋಡ್ತಾ ಇರ್ತೀವಿ. ಓಕೆ, ನಿಮಗೆ ಅಂತ ನಾನು ಈಗ ನಿಮ್ಮನ್ನೆಲ್ಲ ಇವ್ರು ಏನು ನಮ್ಮ ತಪ್ಪು ಎತ್ತಿ ಎತ್ತಿ ಹಿಡಿತಾರೆ ಅಂತ ಅನ್ಬೇಡಿ. ನಾನು ಇದೇ ತಪ್ಪು ಮಾಡಿದವಳು. ಸೊ ಯಾರು ಪರ್ಫೆಕ್ಟ್ ಅಂತ ಇಲ್ಲ, ನಾವೆಲ್ಲ ತಪ್ಪು ಮಾಡಿ ಕಲಿಯೋರು. ಸೊ ನನಗಿಂತ ಈಗ ಜಾಸ್ತಿ ನಿಮಗೆ ಅವಕಾಶ ಇದೆ. ನಾನು ನಿಮ್ಮ ಸ್ಟೇಜಲ್ಲಿರುವಾಗ ನನಗಿಷ್ಟು ಹೇಳುವವರು ಇಲ್ಲ ಇತ್ತು. ಬಟ್ ಇವಾಗ ನಿಮಗೆ ಬೇಕಾದಷ್ಟು ಇಂತಹ ವಿಡಿಯೋಗಳು ನೋಡ್ಲಿಕ್ಕೆ ಸಿಗುತ್ತೆ, ಹೇಳುವವರು ಇರ್ತಾರೆ. ಸೊ ನೀವು ಬೇಕಿದ್ರೆ ನಿಮ್ಮಲ್ಲಿ ನೀವು ಕರೆಕ್ಷನ್ ಮಾಡಿಕೊಳ್ಳೋದಕ್ಕೆ ಇದು ಒಳ್ಳೆಯ ಅವಕಾಶ. ಓಕೆ, ಸೊ ಕನೆಕ್ಷನ್ ಬೆಳೆಸ್ಕೊಳ್ಳಿ. ಸೊ ಕನೆಕ್ಷನ್ ಹೆಂಗೆ ಬೆಳೆಸೋದು? ಮಕ್ಕಳಿಗೆ ಬೇಕಾದದ್ದು ತೆಗೆಸ್ಕೊಡ್ತೀವಿ ನಾವು ಅಲ್ವಾ. ಒಂದು ಯಾವುದೋ ಒಂದು ದೊಡ್ಡ ಟಾಯ್ ಬೇಕು ಹೇಳಿದ್ರು ತೆಗೆಸ್ಕೊಟ್ವಿ, ಗೇಮ್ ಬೇಕು ಹೇಳಿದ್ರು ತೆಗೆಸ್ಕೊಟ್ವಿ. ತೆಗೆಸ್ಕೊಟ್ಟು ಏನು ಮಾಡ್ತೀವಿ, ಕೊಡ್ತೀವಿ. ಹಬ್ಬ ಇನ್ನೊಂದು ಅರ್ಧ ಗಂಟೆ ನನ್ನ ಮಗು ನನ್ನ ತಂಟೆಗೆ ಬರಲ್ಲ ಅಂತ ಇರ್ತೀವಿ ಅಲ್ವಾ. ಅಂದರೆ ನಮಗೆ ಅದು ಆ ಮಗು ನೋಡ್ಕೊಳ್ಳೋದಕ್ಕೆ ಕಷ್ಟ. ಆ ಟೈಮಲ್ಲಿ ನಾನೇನಾದರೂ ಬೇರೆ ಮಾಡ್ತೀನಿ, ಆಯ್ತಪ್ಪ ಟೈಮ್ ಪಾಸ್ ಆಗಲಿ ಅಂತ. ಬಟ್ ಕನೆಕ್ಷನ್ ಬೆಳಿಬೇಕು ಅಂತಿದ್ರೆ ಮಕ್ಕಳ ಜೊತೆ ನಾವು ಮಕ್ಕಳಾಗಬೇಕು. ಅವರ ಆಟದ ಸಾಮಾನು ತೆಗೆದುಕೊಳ್ಳೋದು ಮುಖ್ಯ ಅಲ್ಲ, ಅದರ ಜೊತೆ ನಾವು ಆಟ ಆಡಬೇಕು. ಆವಾಗ ಮಕ್ಕಳ ಹಾಗೂ ಪೇರೆಂಟ್ಸ್ ನಡುವೆ ಕನೆಕ್ಷನ್ ಬೆಳೆಯುತ್ತೆ. ಈಗ ಇದು ತುಂಬ ಇಂಪಾರ್ಟೆಂಟ್. ನಾನು ಯಾಕೆ ಅಂತ ಹೇಳ್ತೀನಿ, ಯಾಕಂದರೆ ಈಗ ಚಿಕ್ಕ ಮಕ್ಕಳು, ಇವಾಗ ನೀವು ಎಷ್ಟು ಸ್ಟ್ರಾಂಗ್ ಕನೆಕ್ಷನ್ ಬೆಳೆಸ್ಕೊಳ್ತೀರೋ, ಮಕ್ಕಳು ಟೀನೇಜ್ಗೆ ಬರುವಾಗ ಅವರಿಗೆ ನಿಮ್ಮ ಮೇಲೆ ನಂಬಿಕೆ, ನಿಮ್ಮ ಮೇಲೆ ಏನಂದರೆ ಇವರು ನನ್ನ ಮಾತು ಕೇಳ್ತಾರೆ ಅಂದರೆ ಒಂದು ಬಾಂಡ್ ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆದ್ರೆ ಮಕ್ಕಳು ಏನಿದ್ರು ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಕನೆಕ್ಷನ್ ಸ್ಟ್ರಾಂಗ್ ಆಗಿಲ್ಲದೆ ನಾವು ಕರೆಕ್ಷನ್ ಮಾಡ್ತಾ ಇದ್ದರೆ ಈ ಅಪ್ಪ ಅಮ್ಮನಿಂದ ಯಾವಾಗ ದೂರ ಹೋಗೋದು ಅಂತ ಮಕ್ಕಳು ಕಾಯ್ತಾ ಇರ್ತಾರೆ ಅಲ್ವಾ. ಏನೇ ಪ್ರಾಬ್ಲಮ್ ಆದರೂ ಎಲ್ರಿಗೆ ಗೊತ್ತಾಗಿ ಕೊನೆಗೆ ಮತ್ತೆ ಪೇರೆಂಟ್ಸ್ಗೆ ಗೊತ್ತಾಗೋ ಅವಸ್ಥೆ ಅಲ್ವಾ. ಅದು ಯಾವಾಗ ನಾವು ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಮಾಡೋದಿದ್ರೆ. ಸೊ ನಿಮ್ಮ ಕೈಯಲ್ಲಿದೆ. ಸೊ ಎರಡನೇದು ಅದು. ಓಕೆ, ಮೂರನೇದು ಅವಾಯ್ಡ್ ಫಿಯರ್ ಬೇಸ್ ಆ್ಯಂಡ್ ಗಿಲ್ಟ್ ಬೇಸ್ ಮೆಥಡ್ಸ್. ಮಕ್ಕಳಿಂದ ಕೆಲಸ ಆಗಬೇಕು ಅಂತಿದ್ರೆ ನಾವೇನು ಮಾಡ್ತೀವಿ, ಚಿಕ್ಕ ಮಕ್ಕಳಾದರೆ ಗುಮ್ಮ ಬರ್ತಾನೆ ಸುಮ್ಮನೆ ಮಲ್ಕೋ ಭಯ ಪಡಿಸ್ತೀವಿ. ಓಕೆ, ಬೇಗ ಹೋಮ್ವರ್ಕ್ ಮಾಡು, ಇಲ್ಲಾಂದ್ರೆ ಅಪ್ಪನ ಕಾಲ್ ಮಾಡ್ತೀನಿ ಈಗ ಅಲ್ವಾ. ಸೊ ಭಯ ಪಡಿಸೋದು. ಇಲ್ಲ ಅಂದರೆ ಗಿಲ್ಟ್ ಬೇಸ್ ಅಂದರೆ ಬೇಗ ತಿಂದ್ಬಿಡು ಜಾಣ, ನೀನೀಗ ತಿನ್ನೋದಿದ್ರೆ ಅಪ್ಪ ನಂಗೆ ಬೈತಾರೆ, ನಿಂಗೆ ಖುಷಿನಾ ಅಪ್ಪ ನಂಗೆ ಬೈದ್ರೆ ಅಂದರೆ ಪಾಪ ಅದಕ್ಕೆ ಅಯ್ಯೋ ನನ್ನ ಅಮ್ಮನಿಗೆ ಬೇಜಾರಾಗುತ್ತೆ, ಅಮ್ಮನಿಗೆ ಇದು ಮಾಡ್ತಾರೆ, ಅವ್ರು ಬೈತಾರೆ ಅಂತ ಅನ್ನೋದಕ್ಕೆ ಆ ಕೆಲಸ ಮಾಡಬೇಕು ಅಲ್ವಾ. ಸೊ ಅದು ಎರಡೂ ಮೆಥಡ್ ಬಳಸಬಾರ್ದು ನಾವು, ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಮೆಥಡ್ ಏನು, ಅದು ನಿಮ್ಮ ಕೈಯಲ್ಲಿರೋದು. ನಿಮ್ಮ ಮಗು ಹೇಗೆ ಅದರಿಂದ ಕೆಲಸ ಮಾಡಿಸ್ಬೋದು ಅನ್ನೋದನ್ನು. ಸೊ ಇದೆರಡು ಮಾಡಬಾರ್ದು, ಬೇರೆ ಯಾವ ಥರ ಮಾಡ್ಬೋದು ಆಲೋಚನೆ ಮಾಡಿ. ಓಕೆ, ನೆಕ್ಸ್ಟ್ ಲಿವ್ ಬೈ ಯುವರ್ ವರ್ಡ್ಸ್. ನಾವು ಕೊಟ್ಟ ಮಾತಿಗೆ ತಕ್ಕಂತೆ ನಡಿಬೇಕು. ಎಷ್ಟೋ ಸಲ ನಾನು ಮಾಡಿದ್ದೀನಿ, ಮಾಡಬೇಡಿ ಈ ತಪ್ಪು. ಅಂದರೆ ಆ ಟೈಮಿಗೆ ನಮಗೆ ಒಂದು ಕೆಲಸ ಆಗಬೇಕಿರುತ್ತೆ, ಬೇಗ ಬೇಗ ಮಾಡಿಬಿಡು, ಹೋಮ್ವರ್ಕ್ ಮಾಡಿಬಿಡು, ಮತ್ತೆ ನೋಡೋಣ ನಾನು ನಿನ್ನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀವಿ. ಆಮೇಲೆ ಆಯಿತು, ಹೋಮ್ವರ್ಕ್ ಎಲ್ಲ ಮುಗ್ದಾಯಿತು, ಆಮೇಲೆ ನಮಗೆ ಏನೋ ಬೇಕು ಅಂತ ಮಾಡ್ತಾ ಇಲ್ಲ, ನಮಗೂ 1000 ಕೆಲಸ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವೊಂದು ಹೇಳಿದ್ದೀವಿ, ನಮಗೇನು ಅನ್ಸುತ್ತೆ, ನಮ್ಮ ಮಗು ನಾಳೆ ಕರ್ಕೊಂಡೋದ್ರು ಆಯ್ತಪ್ಪ ಪರವಾಗಿಲ್ಲ. ಮಗು ಪಾಪ ಅದೇ ಆಸೆಯಲ್ಲಿ ಇರುತ್ತೆ, ನಾನೆಲ್ಲ ಮಾಡಿದೆ, ನನಗೆ ಅಮ್ಮ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಳೆ. ಕೇಳಿದರೆ ಬಿಡು ನಾಳೆ ಕರ್ಕೊಂಡು ಹೋಗ್ತೀನಿ. ಪಾರ್ಕಿಗೆ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಮಾತನ್ನು ನಾವು ಉಳಿಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಮಗುವಿಗೆ ನಮ್ಮ ಮೇಲೆ ನಂಬಿಕೆ ನಿಧಾನಕ್ಕೆ ಹೊರಟು ಹೋಗಲಿಕ್ಕೆ ಶುರು ಆಗುತ್ತೆ.
ಸೊ ಮಕ್ಕಳು ಮತ್ತೆ ಕೊನೆಗೆ ಏನಾಗುತ್ತೆ ಅಂದರೆ ಈ ಅಮ್ಮ ಹೇಳೋದಷ್ಟೇ ಮಾಡೋದಿಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಸೊ ಇದು ನಿಜವಾಗ್ಲೂ ಅಂದರೆ ಇದೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಸುಲಭ. ನಾವು ಇದನ್ನೆಲ್ಲ ಒಂದು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ನಮ್ಮ ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಇಂಪ್ರೂವ್ ಮಾಡೋದು ಬಹಳ ಸುಲಭ. ಓಕೆ, ನೆಕ್ಸ್ಟ್, ಡೋಂಟ್ ಪ್ರೆಷರ್ ಯುವರ್ ಚಿಲ್ಡ್ರನ್ ವೈಲ್ ಟೀಚಿಂಗ್. ಏನೇ ಕಲಿಸುವಾಗಲೂ ಮಕ್ಕಳಿಗೆ ಪ್ರೆಷರ್ ಮಾಡಬೇಡಿ, ಸ್ಟ್ರೆಸ್ ಮಾಡಬೇಡಿ. ಈಗೇನೋ ಹೋಮ್ವರ್ಕ್ ಮಾಡಬೇಕಪ್ಪ, ತುಂಬ ಇದೆ, 3-4 ಹೋಮ್ವರ್ಕ್, ಟೀಚರ್ ಹೇಳಿದ್ದಾರೆ ನಾಳೆ ಹೋಮ್ವರ್ಕ್ ಮಾಡಿ ಮುಗಿಸಿ ಬರಬೇಕು ಅಂತ. ನನಗೆ ತುಂಬ ಕೆಲಸ ಇದೆ, ಅದರ ನಡುವೆ ಒಂದು ಅರ್ಧ ಗಂಟೆ ತಗೊಂಡು ಮಗುವಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೇನೆ. ಅವನಿಗೆ ಏನಪ್ಪ ಅದು ಗೊತ್ತೇ ಆಗ್ತಾ ಇಲ್ಲ, ಗುಣಿಸೋದು ಗೊತ್ತೇ ಆಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ನಿಂಗೆ ಅಷ್ಟು ಗೊತ್ತಾಗಲ್ವಾ? ಟೀಚರ್ ಸ್ಕೂಲಲ್ಲಿ ಕಲಿಸಿದ್ದಾರೆ, ನಾನು 2 ಸಲ ಹೇಳ್ಕೊಟ್ಟಿದ್ದೀನಿ, ಇನ್ನೂ ಗೊತ್ತಾಗ್ತಾ ಇಲ್ವಾ? ನಾವು ನಮ್ಮ ಸ್ಟ್ರೆಸ್ಸನ್ನು ಮಕ್ಕಳ ಮೇಲೆ ತೆಗಿತೇವೆ. ಓಕೆ, ನಾವು ಅಷ್ಟು ಸ್ಟ್ರೆಸ್ ಮಾಡಿದ ಕೂಡಲೇನು ಮಕ್ಕಳು ಜಟ್ಪಟ್ ಮಾಡ್ತಾರಾ? ಇಲ್ಲ, ಮಕ್ಕಳ ತಲೆ ಇನ್ನೂ ಬ್ಲ್ಯಾಂಕ್ ಆಗಿ ಹೋಗುತ್ತೆ. ಸೊ ನಮಗೆ ಸಿಟ್ಟು ಬಂತು ಅಂತಂದರೆ ಅದನ್ನು ಮಕ್ಕಳ ಮೇಲೆ ತೋರಿಸೋ ಮುಂಚೆ ನಾವು ಅದರಿಂದ ಹೊರಗೆ ಹೇಗೆ ಬರೋದು ನಾವು ಆಲೋಚನೆ ಮಾಡಬೇಕು. ಮೇ ಬಿ ಹೇಳ್ಬೋದು, ನಾನು ಸ್ವಲ್ಪ ತುಂಬ ಸಿಟ್ಟು ಬರ್ತೇನೆ, ನಿಂಗೆ ಬಂದಿಲ್ಲ, ನೀವು ಮಾಡ್ತಾ ಇಲ್ಲ ಅಲ್ಲ, 1 ನಿಮಿಷ ನನಗೆ ಟೈಮ್ ಕೊಡು ಅಂತ ಹೇಳಿ ಕೂತು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮೆಥಡು, ಪ್ರಾಣಾಯಾಮನೋ ಏನೋ ಮಾಡಿಕೊಂಡ್ರೆ ಮಗು ನೋಡಿ ಕಲಿಯುತ್ತೆ. ಓ, ಸಿಟ್ಟು ಬರುವಾಗ ಹಿಂಗೂ ಮಾಡಿ ಸರಿ ಆಗ್ಬೋದು, ಬೆಟರ್ ಅಲ್ವಾ ಅಂತ. ಇಲ್ಲಾಂದರೆ ಮಗು ನಮ್ಮನ್ನು ನೋಡಿ ಕಲಿಯೋದು. ಓ, ಸಿಟ್ಟು ಬಂದರೆ ಏನು ಮಾಡಬೇಕು? ಯಾರ ಮೇಲೆ ಆಗುತ್ತೆ ಅವ್ರ ಮೇಲೆ ರೇಗಬೇಕು. ಅಮ್ಮ ನನ್ನ ಮೇಲೆ ರೇಗ್ತಾಳೆ, ನಾನು ತಮ್ಮನ ಮೇಲೆ ರೇಗ್ತೀನಿ ಅಲ್ವಾ? ಸೊ ಆ ಥರ ಆಗುತ್ತೆ. ಓಕೆ, ಸೊ ಯಾವುದೇ ಫೀಲಿಂಗ್ ಬಂದರೆ ಅದನ್ನು, ಇದೇ ಫೀಲಿಂಗ್ ಬರೋದು ತಪ್ಪಲ್ಲ. ಕೋಪ ಈಗ ನಮಗೂ ಬರುತ್ತೆ, ಎಲ್ರಿಗೂ ಬರುತ್ತೆ, ಕೋಪ ಬರೋದು ತಪ್ಪಲ್ಲ. ನಾವು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಾ, ರೆಸ್ಪಾಂಡ್ ಮಾಡ್ತೀವಾ, ತುಂಬ ಇಂಪಾರ್ಟೆಂಟ್. ಇದನ್ನೊಂದು ನೋಡ್ಕೊಳ್ಳಿ. ಓಕೆ, ನಾನು ಮಾಡಿದ್ದೀನಿ ತುಂಬ ತಪ್ಪು, ಚೆನ್ನಾಗಿ ಒಪ್ಕೋತೀನಿ. ಓಕೆ, ನನ್ನ ಲೈಫ್ ಏನಾದರೂ ರಿವೈಂಡ್ ಮಾಡಲಿಕ್ಕಿದ್ರೆ ತುಂಬ ದೊಡ್ಡ ಪಟ್ಟಿನೇ ಇತ್ತು, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಪೇರೆಂಟಿಂಗ್ ಅಂತ. ಸೊ ನಿಮಗೆ ಚೆನ್ನಾಗಿರೋ ಒಳ್ಳೆ ಅವಕಾಶ ಇದೆ, ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ನೆಕ್ಸ್ಟ್, ಎಪ್ರಿಷಿಯೇಟ್ ಅಂದರೆ ಮಕ್ಕಳನ್ನು ಹೊಗಳೋದು ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಮಾಡ್ತೀವ ನಾವು? ಮಾಡ್ತೀವಲ್ಲ? ಹೆಂಗೆ? ಓ ಗುಡ್ ಗರ್ಲ್, ಓ ಗುಡ್ ಬಾಯ್. ಅದು ಮೆಚ್ಚುಗೆ ಅಲ್ಲ. ಮೆಚ್ಚುಗೆ ಆ ಮಗುವಿಗೆ ವ್ಯಕ್ತಪಡಿಸೋದಲ್ಲ, ಅವನು ಮಾಡಿದ ಕೆಲಸಕ್ಕೆ ವ್ಯಕ್ತಪಡಿಸಬೇಕು. ಓಕೆ, ಸೊ ನೀವೆಲ್ಲೋ ಹೋಗಿ ಬಂದ್ರಿ, ಸಾಯಂಕಾಲ ತುಂಬ ಸುಸ್ತಾಗಿತ್ತು, ಮಗು ಮನೆಯಲ್ಲಿತ್ತು, ಬಂದ ಕೂಡಲೇ ನಿಮ್ಗೊಂದು ಲೋಟ ನೀರು ಕೊಟ್ಟ. ಓ ವೆರಿ ಗುಡ್ ಮಗನೇ ಅಂತ ಹೇಳೋದಲ್ಲ. ಓ ನಂಗೆ ತುಂಬ ಖುಷಿ ಆಯಿತು, ನಿನಗೆ ಹೆಂಗೆ ಗೊತ್ತಾಯಿತು ನನಗೆ ಸುಸ್ತಾಗಿದೆ ಅಂತ? ನೀನೇ ಆಲೋಚನೆ ಮಾಡಿ ನನಗೊಂದು ಲೋಟ ನೀರು ತಂದು ಕೊಟ್ಟೆ ಅಲ್ಲ, ನಂಗೆ ತುಂಬ ಖುಷಿ ಆಯ್ತು ಆಯ್ತಾ ಅಂತ ಹೇಳಿದರೆ ಅದು ಎಪ್ರಿಸಿಯೇಷನ್. ಆ ಕೆಲಸವನ್ನು ಎಪ್ರಿಷಿಯೇಟ್ ಮಾಡೋದು. ನೀನು ನನ್ನ ರಾಜ, ನೀನು ನನ್ನ ರಾಣಿ, ಅದು ಎಪ್ರಿಸಿಯೇಷನ್ ಅಲ್ಲ. ಅದು ವೆರಿ ಈಸಿ ನಮಗೆ ಅಲ್ವಾ? ನಾನು ಮಾಡಿದ್ದೀನಿ ಅಂದರೆ ಅಯ್ಯೋ ಒಳ್ಳೆ ಒಳ್ಳೆ ಹುಡುಗ ಅಲ್ಲ ನೀನು, ಮಾಡು ಅಂದರೆ ಅದು ಮಾಡಿಲ್ಲ ಅಂದರೆ ಕೆಟ್ಟ ಹುಡುಗನಾ? ರಾಂಗ್ ಅಲ್ವಾ? ಈಸಿಯಲ್ಲಿ ಬರುತ್ತೆ ನಮಗೆ. ಇದನ್ನೆಲ್ಲ ಸ್ವಲ್ಪ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಎಪ್ರಿಷಿಯೇಟ್ ಮಾಡಿ ಯಾವುದನ್ನು? ಅವರ ಎಫರ್ಟನ್ನು, ಅವರ ಕೆಲಸಗಳನ್ನು, ಆ್ಯಸ್ ಅ ಪರ್ಸನ್ ಅವರನ್ನಲ್ಲ. ಓಕೆ, ನೆಕ್ಸ್ಟ್, ಡೋಂಟ್ ಡೂ ಓವರ್ ಪೇರೆಂಟಿಂಗ್. ತುಂಬ ಜನ ಮಾಡ್ತೀವಿ ಈಗಿನ ಕಾಲದಲ್ಲಂತೂ, ಜಾಸ್ತಿ, ನಮಗಿಂತ ಜಾಸ್ತಿ ಓವರ್ ಪೇರೆಂಟಿಂಗ್. ಎಲ್ಲ ಗೂಗಲ್ ಬಂದಿದೆ, ಅಲ್ಲಿ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ ಪೇರೆಂಟಿಂಗ್ ಮಾಡೋದು, ಹೇಗೆ ಮಗುವನ್ನು ನೋಡ್ಕೊಳ್ಳೋದು, ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಗೊಂಡು ಮಕ್ಕಳ ಮೇಲೆ ಪ್ರಯೋಗ. ಓಕೆ, ಮಕ್ಕಳನ್ನು ಗೈಡ್ ಮಾಡೋದೇನು, ಮಕ್ಕಳನ್ನು ಕಂಟ್ರೋಲ್ ಮಾಡೋದೇನು, ಮಕ್ಕಳನ್ನು ಮತ್ತು ಈಗ ಎಲ್ಲ ಏನು ಮೊದಲಿನ ಹಾಗೆ 5-6 ಯಾರೂ ಮಕ್ಕಳನ್ನು ಮಾಡ್ಕೊಳ್ಳಲ್ಲ, 1-2 ಈಗೆಲ್ಲ ಒಂದೊಂದು. ಸೊ ಒಂದನ್ನೆತ್ತರೆ ಅದೇ ನಂದು ದೊಡ್ಡ ಏನು ಪರ್ವತ, ನನ್ನ ಆಸ್ತಿ, ಅದು ಆ ಕಡೆ ಈ ಕಡೆ ಹೋಗಬಾರ್ದು. ಪ್ರೊಟೆಕ್ಟಿಂಗ್ ಅಲ್ವಾ? ಓವರ್ ಪ್ರೊಟೆಕ್ಟಿಂಗ್. ಇದಕ್ಕೇನಂತಾರೆ? ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತಾರೆ. ಆ ಮಗು ಎಲ್ಲಿ ಹೋದ್ರೂ ನಾವಲ್ಲಿ ಇರ್ತೀವಿ ಅಲ್ವಾ? ಅಲ್ಲೇ ಹೋಗ್ತಾ ಇರ್ತೀವಿ. ಮಗುವಿಗೆ ಏನೂ ಆಗ್ಬಾರ್ದಪ್ಪ, ಏನು ಕಷ್ಟ ಆಗಬಾರ್ದು. ಈ ಥರ ಮಾಡಿಕೊಂಡು ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡ್ತೀವಿ, ಅತಿಯಾಗಿ ಪ್ರೊಟೆಕ್ಟು ಮಾಡ್ತೀವಿ, ಅತಿಯಾಗಿ ಕಂಟ್ರೋಲು ಮಾಡ್ತೀವಿ. ಸೊ ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳು ಈಗ ಓಕೆ, ಅಲ್ಲಿಗೆ ನೀವು ದೊಡ್ಡವರು ಅವ್ರು ಚಿಕ್ಕವರು ಅಂತ ಇರುತ್ತೆ. ನಿಧಾನಕ್ಕೆ ಟೀನೇಜ್ ಬರುವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಟೀನೇಜ್ ಆದಾಗ ಮಕ್ಕಳು ನಿಮಗೆ ಎದುರು ವಾದಿಸಿದರೆ ಮಕ್ಕಳ ತಪ್ಪಲ್ಲ, ನಮ್ಮ ಪೇರೆಂಟಿಂಗಲ್ಲಿ ತಪ್ಪಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನೀವು ನೋಡಿರ್ಬೋದು, ಈಗ ಒಂದು ಚಿಟ್ಟೆ ಆಗಬೇಕಿದ್ರೆ ಏನೆಲ್ಲ ಆಗಬೇಕಿದೆ? ಫಸ್ಟ್ ಒಂದು ಮೊಟ್ಟೆ ಬರುತ್ತೆ, ಆಮೇಲೆ ಹುಳ ಆಗುತ್ತೆ, ಆಮೇಲೆ ಹುಳ ಏನು ಮಾಡುತ್ತೆ? ಒಂದು ಕೋಶ ಥರ ಆಗುತ್ತೆ, ಕೋಶ ಕಟ್ಟಿಕೊಂಡು ಅದರಲ್ಲಿ ಬೆಳೆದು ಕೊನೆಗೆ ಆ ಕೋಶವನ್ನು ಅದೇ ಒಡೆದು ಚಿಟ್ಟೆ ಆಗೋದು. ಈಗ ನಾವೆಲ್ಲ ಪೇರೆಂಟ್ಸ್ ಏನು ಮಾಡ್ತಾ ಇದ್ದೀವಿ ಅಂದರೆ, ಕೋಶ ಆಗಿದೆ ಹೌದು, ಪಾಪ ಅದು ಒಡೆದು ಹೊರಗೆ ಬರೋದಕ್ಕೆ ಪಾಪ ಅದಕ್ಕೆ ಎಷ್ಟು ಕಷ್ಟ, ನಾನು ಸಹಾಯ ಮಾಡ್ತೀನಪ್ಪ ಅಂತ ಹೇಳಿ ಆ ಕೋಶವನ್ನು ಒಡಿಲಿಕ್ಕೆ ನಾವೇ ಹೋಗ್ತೀವಿ. ಹೊಡೆದ್ರೆ ಏನಾಗುತ್ತೆ? ಚಿಟ್ಟೆ ಆಗುತ್ತಾ? ಆಗಲ್ಲ.
ಯಾರ್ಯಾರು ಕಷ್ಟಪಡಬೇಕು, ಎಲ್ಲೆಲ್ಲಿ ಏನು ಮಾಡಬೇಕು ಅದು ಅವರವರೇ ಮಾಡಿದರೆ ಅವರು ಸ್ಟ್ರಾಂಗ್ ಆಗ್ತಾರೆ. ಸೊ ಹಾಗಾಗಿ ಆಲೋಚನೆ ಮಾಡಿ ನಮ್ಮ ಮಕ್ಕಳು ಯಾವ ಥರ ಮುಂದೆ ಆಗಬೇಕು ಅಂತ. ಸೊ ಸ್ವಲ್ಪ ಜಾಗ್ರತೆ ಮಾಡಿ, ಓವರ್ ಪೇರೆಂಟಿಂಗ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಆ್ಯಕ್ಟಿವ್ ಲಿಸ್ನಿಂಗ್. ಲಿಸ್ನಿಂಗ್ ಅಂದರೆ ಕೇಳೋದು, ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಈಗ ನೀವೆಲ್ಲ ಕೇಳ್ತಾ ಇದ್ದೀರಿ ಕರೆಕ್ಟ್. ಎಷ್ಟೋ ಜನರ ತಲೆಯಲ್ಲಿ ಅಮ್ಮ ಈ ಅಮ್ಮ ಎಷ್ಟು ಕೊಯ್ತಾಳೆ ಅಂತ ಅಂದಿರ್ಬೋದು. ಮತ್ತು ಕೆಲವರು ನನ್ನ ಮನೆಯಲ್ಲಿ ಅಲ್ಲಿ ಗ್ಯಾಸ್ ಆನ್ ಮಾಡಿ ಇಟ್ಕೊತ್ನಾ ಅಂತ ಅನ್ಬೋದು. ಮತ್ತು ಇನ್ನೂ ಮಕ್ಕಳ ಪ್ರೋಗ್ರಾಮ್ ಇದೆ ಎಷ್ಟೊತ್ತಿಗೆ ಅಂತ ಒಬ್ಬೊಬ್ರು ಅಂದ್ಕೋಬೋದು. ಇದು ಲಿಸ್ನಿಂಗ್ ಮಾತ್ರ, ಆ್ಯಕ್ಟಿವ್ ಲಿಸ್ನಿಂಗ್ ಅಲ್ಲ. ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಬೇರೆ ಯಾವುದರ ಬಗ್ಗೆನೂ ಆಲೋಚನೆ ಮಾಡದೆ ಒಂದೇ ಕಡೆ ಫೋಕಸ್ ಆಗಿ ಕೇಳೋದು ಅಲ್ವಾ. ಸೊ ಮಕ್ಕಳು ನಮ್ಮ ಹತ್ರ ಏನಾದರೂ ಹೇಳಲಿಕ್ಕೆ ಬಂದಾಗ ನಾವು ಹೇಗಿರ್ತೀವಿ? ಒಂದ ಮೊಬೈಲಲ್ಲಿ ಇರ್ತೀವಿ, ಒಂದ ಟಿ ವಿಯಲ್ಲಿ ಇರ್ತೀವಿ, ಒಂದ ಫೋನಲ್ಲಿ ಇರ್ತೀವಿ ಅಲ್ವಾ. ಹೇಳು ಕೇಳ್ತಾ ಇದೆ, ಹೇಳು ಮಕ್ಕಳಿಗೆ ಹೇಳಬೇಕು ಅಂತ ಅನ್ಸಲ್ಲ. ನಾವೇ ಆಲೋಚನೆ ಮಾಡೋಣ. ನಾವೀಗ ಯಾರ ಹತ್ರ ಆದರೂ ಮಾತಾಡುವಾಗ ಅವರು ನಾನು ಕೇಳ್ತದೆ ಅಂತ ಹೇಳ್ಕೊಂಡು ಬೇರೆ ಏನಾದರೂ ಕೆಲಸ ಮಾಡಿದರೆ ನಾವು ಹೇಳುವ ಎಲ್ಲ ವಿಚಾರ ಹೇಳ್ತೀವ, ಅಲ್ಲೇ ಕಟ್ ಮಾಡ್ತೀವಿ ಅಲ್ವಾ. ಸೊ ಅದೇ ಥರ ಮಕ್ಕಳು ಏನೇ ಮಾತಾಡ್ಲಿಕ್ಕೆ ಬರುವಾಗ ಆ್ಯಕ್ಟಿವ್ ಆಗಿ ಕೇಳಿ. ಹೆಂಗೆ ಎಲ್ಲ ಕೆಲಸ ಸೈಡಿಗೆ ಇಟ್ಟು ಏನಾಯ್ತು ಇವತ್ತು ಸ್ಕೂಲಲ್ಲಿ, ಮಕ್ಕಳ ಕಣ್ಣಲ್ಲಿ ಸ್ಪೆಷಲಿ ಈ ಏಜಲ್ಲಿ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಅವರ ಮುಖದ ಎಕ್ಸ್ಪ್ರೆಷನ್ ನೋಡಿ, ಅದರ ಜೊತೆ ನೀವು ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರಲಿ. ಓ ಹೌದಾ, ಹೌದಾ, ಏನಾಯಿತು, ಓಕೆ ಏನೋ ಒಂದು ತಪ್ಪಾಯಿತು ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಓ ಹೌದಾ, ಆವಾಗ ನಿಮಗೆ ಯಾವ ಥರ ಅನಿಸಿತು? ತಪ್ಪು ಮಾಡಿತ್ತು ಅಂತಂದರೆ ಹೌದಾ ನೀನು ಯಾಕೆ ತಪ್ಪು ಮಾಡ್ತೀನಿ, ನಾನು ನಿಂಗೆ ಮೊದಲೇ ಹೇಳಿದ್ದೆ, ನೋಡು ನಾನು ಹೇಳಿದ ಕಾರಣ ಹಿಂಗಾಯಿತು, ನೀನು ಹೇಳಿದ್ದು ಕೇಳೋದೇ ಇಲ್ಲ. ಅದಷ್ಟು ಉದ್ದ ಬಿಟ್ಟರೆ ನೆಕ್ಸ್ಟ್ ಮಗು ಬಂದು ನಮ್ಮ ಹತ್ರ ಏನು ಹೇಳೋದೇ ಇಲ್ಲ. ಓಕೆ, ಸೊ ಮಗುವಿನ ಮಾತನ್ನು ಆಲಿಸಿ ಅದಕ್ಕೆ ಬೇಕಾದ ಹಾಗೆ ನಾವು ರೆಸ್ಪಾಂಡ್ ಮಾಡಿದರೆ ಮಕ್ಕಳು ಯಾವಾಗಲೂ ಎಲ್ಲ ವಿಚಾರಗಳನ್ನು ನಮ್ಮ ಹತ್ರ ಹೇಳಿಕೊಳ್ತಾರೆ. ಓಕೆ, ಸೊ ನಾನು ಒಂದೇ ಮಾತು ಹೇಳೋದು, ಮಗುವಿಗೆ ಕಮೆಂಟ್ ಮಾಡೋದಕ್ಕೆ ಅಥವಾ ಮಗುವನ್ನು ಜಡ್ಜ್ ಮಾಡೋದಕ್ಕೆ ಇಡೀ ಪ್ರಪಂಚ ಇದೆ. ಮಗುವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಮಗುವನ್ನು ನಂಬಲಿಕ್ಕೆ ನಮ್ಮನ್ನು ಬಿಟ್ಟು ಯಾರೂ ಇಲ್ಲ. ನಮ್ಮ ಮಕ್ಕಳು ಹೇಗೆ ನಮ್ಗೆ ಗೊತ್ತಿಲ್ವಾ? ನಾವು ಫಸ್ಟ್ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟರೆ ಆಮೇಲೆ ಪ್ರಪಂಚ ಮಕ್ಕಳನ್ನು ನಂಬುತ್ತೆ. ಓಕೆ, ಸೊ ಹಾಗಾಗಿ ಉಳಿದವರ ಮಾತುಗಳಿಗಿಂತ ನಮ್ಮ ಮಗುವಿನ ಮಾತಿನ ಮೇಲೆ ನಮಗೆ ನಂಬಿಕೆ ಜಾಸ್ತಿ ಇರಲಿ. ಓಕೆ, ಎಸ್. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್, ಮಾಡ್ತೀವಿ ನಾವು. ಡೋಂಟ್ ಕಂಪೇರ್ ಆ್ಯಂಡ್ ಎಂಪಥೈಸ್ ವಿತ್ ದೆಮ್. ಅಂದರೆ ಕಂಪೇರ್ ಮಾಡ್ತೀವಾ ಅಲ್ವಾ? ನನ್ನ ಮಗ ಬಂದು ಹೇಳಿದ, ಅಮ್ಮ ನನಗೆ ಸೋಷಿಯಲಲ್ಲಿ 20ರಲ್ಲಿ 15, ಹೌದಾ? ಕಾರ್ತಿಕಿಗೆ ಎಷ್ಟು ಬಂತು? ಓಕೆ, ಕ್ಲಾಸಲ್ಲಿ ಹೈಯೆಸ್ಟ್ ಎಷ್ಟು? ಅದಕ್ಕೆ ಈಗ ಮಕ್ಕಳು ಎಷ್ಟು ಹುಷಾರಾಗಿದ್ದಾರೆ ಅಂದರೆ ಫಸ್ಟ್ ಬರುವಾಗಲೇ ಅಮ್ಮ ನಿಂಗೆ ಗೊತ್ತಾ 20ರಲ್ಲಿ ಹೈಯೆಸ್ಟೇ 16, ನನಗೆ 15. ಓಕೆ, ಆಮೇಲೆ ಸೊ ನಾವು ಯಾವ ಥರ ಮಾತಾಡ್ತೀವಿ ಅದು ಗೊತ್ತು ಮಕ್ಕಳಿಗೆ. ಸೊ ಹಾಗಾಗಿ ಅವರು ಡೆವಲಪ್ ಮಾಡ್ಕೊಳ್ತಾರೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನು ಅಲ್ವಾ. ಸೊ ಕಂಪೇರ್ ಮಾಡೋದು ತಪ್ಪು. ಅದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್, ಈಗ ನಾವೊಂದು ಅಡುಗೆ ಮಾಡ್ತೀವಿ, ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿತ್ತು ಅಂತ ಅಂದರು. ನನ್ನ ಗಂಡ ಮಾತ್ರ ಅಯ್ಯೋ ಇದು ಅಮ್ಮನಾಗಿಲ್ಲ ಅಂದ. ಹೆಂಗಾಗತ್ತೆ ನಮಗೆ? ಹಾಗಂದ ಕೂಡಲೇ ಸಿಟ್ಟು ಬರಲ್ವಾ? ಅಮ್ಮನೇ ನಾನೇ ಅಂತ ಅನ್ನಲ್ವ ನಾವು? ಸೊ ಕಂಪೇರ್ ಮಾಡಿದರೆ ಇಷ್ಟ ಆಗಲ್ಲ. ಅದೇ ಥರ ಗಂಡಂದರಿಗೆ ನಿಮ್ಮ ಹೆಂಗಸರು ಹೇಳಿದರೆ, ನೋಡ್ರಿ ಪಕ್ಕದ ಮನೆಯವಳ ಗಂಡ ದಿನ 6 ಗಂಟೆ ಒಳಗಡೆ ಬಂದು ದಿನ ಅವಳನ್ನು ತಿರುಗಾಡಲಿಕ್ಕೆ, ಪಾರ್ಕಿಗೆ, ದೇವಸ್ಥಾನಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾನೆ ಅಂತಂದರೆ ಹೆಂಗನ್ಸುತ್ತೆ ಅಲ್ವಾ? ಅವರು ನಮ್ಮಷ್ಟು ಎಕ್ಸ್ಪ್ರೆಸಿವ್ ಅಲ್ಲ ಗಂಡಸರು. ಅವರು ಏನು ಅಂತ ಅಂದಿಕೊಂಡಿರ್ಬೋದು, ಮನಸ್ಸಲ್ಲಿ ಅನ್ಕೋತಾರೆ ಅಲ್ವಾ. ನಾವಾದರೆ ಬಾಯಿ ಬಿಟ್ಟು ಹೇಳ್ತೀವಿ, ಏನು ಬಾರಿ ನೀವು ಆ ಥರ ಹೇಳೋದು ಅಂತ. ಸೊ ಆಗ ಏನಾಗುತ್ತೆ ಅಂದರೆ ಒಂದೇ ಅದರದ್ದು ಇದೇನೆಂದರೆ ನಮಗೆ ಇಷ್ಟ ಆಗಲ್ಲ ಕಂಪೇರ್ ಮಾಡಿದ್ದು. ಹೇಗೆ ನಮಗೆ ಇಷ್ಟ ಆಗಲ್ವೋ ಮಕ್ಕಳಿಗೂ ಆಗಲ್ಲ. ಓಕೆ, ಸೊ ಆದ ಕಾರಣ ಕಂಪೇರ್ ಮಾಡಬೇಡಿ. ಓಕೆ, ಅದರ ಬದಲು ಎಂಪಥೈಸ್ ಅಂದರೆ ಸಿಂಪತಿ ಕೇಳಿದ್ದೀರಾ? ಸಿಂಪತಿ ಕೇಳಿದಿರಿ. ಅದೇ ಥರ ಇನ್ನೊಂದು ವರ್ಡ್ ಇದೆ ತುಂಬ ಚೆನ್ನಾಗಿರೋದು. ಇದು ನಾವು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು 90% ಬಗೆಹರಿಸ್ಬೋದು. ಎಂಪಥೈಸ್ ಅಂದರೆ ಇನ್ನೊಬ್ಬರ ಜಾಗದಲ್ಲಿ ನಿಂತು ನೋಡೋದು. ಈಗ ಯಾರ ನಡುವೆ ಯಾವುದು ಅತ್ತೆ ಸೊಸೆ, ಗಂಡ ಹೆಂಡತಿ, ಅಮ್ಮ ಮಗು, ಇವರ ನಡುವೆ ಏನಾದರೂ ಒಂದು ಕ್ಲಾಶಸ್ ಬಂದರೆ, ಈಗ ಮಗು ಏನೋ ಬಂದು ಹೇಳಿತು, ನೋಡಮ್ಮ ಸ್ಕೂಲಲ್ಲಿ ಹಿಂಗಾಯ್ತು, ನನಗೆ ಈ ಥರ ಹೇಳಿದ್ರು ಅಂತ. ನಾವು ಅಮ್ಮನ ಜಾಗದಲ್ಲಿ ನಿಂತು ನೋಡೋ ಬದಲು ಆ ಮಗುವಿನ ಜಾಗದಲ್ಲಿ ನಿಂತು ನೋಡಿದರೆ ಆ ಮಗುವಿಗೆ ಯಾವ ಥರ ಅನಿಸಿರ್ಬೋದು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಾವು ರಿಯಾಕ್ಟ್ ಮಾಡುವ ವೇ ಚೇಂಜ್ ಆಗುತ್ತೆ.
ಓಕೆ. ಸೊ ಇದು ಎಂಪತಿ, ಇದು ಮನೆಯಲ್ಲಿ ಎಲ್ಲ ಕಡೆ ಆಗುತ್ತೆ. ಓಕೆ. ಫಿಲ್ಮಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಗಂಡ 6 ಗಂಟೆ ಟಿಕೆಟ್ ಎಲ್ಲ ಶೋಗೆ ಎಲ್ಲ ಮಾಡಿಟ್ಟು ರೆಡಿಯಾಗಿರುತ್ತೆ. ನಾವು 5ವರೆಗೆ ಎಲ್ಲ ರೆಡಿಯಾಗಿ ಕೂತಿರ್ತೀವಿ. 6 ಅಲ್ಲ 6:15 ಎಲ್ಲ 7 ಆದರೂ ಆಸಾಮ್ ಇದು ಪತ್ತೆ ಇಲ್ಲ. ಹೆಂಗಾಗುತ್ತೆ ಅಲ್ವಾ? ಸಿಟ್ಟು ಬರುತ್ತೆ. ಸೊ ಬಂದ ಕೂಡಲೇ ಏನು ಅಂತ ವಿಚಾರಿಸದೆ ದಬ್ ಅಂತ ಬೈದು ಬಿಡ್ತೀವಿ. ಅದರ ಬದಲು ಯಾಕಷ್ಟು ಅಲ್ಲ, ಅವರು ಆ ಥರದವ್ರು ಅಲ್ವಲ್ಲ, ಏನಾಗಿದೆ ಅಂತ ಕೇಳಿದರೆ ಜೆನ್ವಿನ್ ರೀಸನ್ ಗೊತ್ತಾಗುತ್ತೆ. ಓಕೆ, ಆಫೀಸಲ್ಲಿ ಸಡನ್ ಆಗಿ ಇನ್ಸ್ಪೆಕ್ಷನ್ಗೆ ಬಂದರು, ನಮಗೆ ಹೋಗಬೇಕಿತ್ತು, ಹಾಗಾಗಿ ಆಗಲಿಲ್ಲ ಅಂತ ಅವ್ರು ಹೇಳುವಾಗ ಸಮಾಧಾನದಲ್ಲಿ ನಾವು ಎಂಪತೈಸ್ ಮಾಡಿದರೆ ಅವರಿಗೆ ಹೇಳುವ ಅವಕಾಶ ಕೊಡ್ತೀವಿ. ಇಲ್ಲ ಅಂದರೆ ನಮ್ಮದೇ ನಾವಷ್ಟು ಎಲ್ಲ ಏನು ಒಮ್ಮೆ ಹೊರಗೆ ಹಾಕಬೇಕು ಹಾಕ್ಬಿಡ್ತೀವಿ ಅಷ್ಟೇ. ಸೊ ಎಂಪತೈಸ್ ಮಾಡಿದರೆ ಕ್ಲಾಶಸ್ ಕಮ್ಮಿ ಆಗುತ್ತೆ ಎಲ್ಲ ಕಡೆ. ಓಕೆ. ಸೊ ಎಂಪತಿಯನ್ನು ನಾವು ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ. ನೆಕ್ಸ್ಟ್ ಲಾಸ್ಟ್ ಒನ್, ಎಷ್ಟೋ ಜನ ಮಕ್ಕಳಾದ್ಮೇಲೆ ಕೆಲಸ ಹೋಗ್ತಾ ಇರೋರೆಲ್ಲ ಕೆಲಸ ಬಿಟ್ಟಿರ್ಬೋದು ಅಲ್ವಾ? ಕೆಲಸ ಬಿಟ್ಟು ಮಗುವನ್ನು ನೋಡ್ಕೋಬೇಕು ಅಂತ ಹೇಳಿ. ಬಟ್ ನೀವು ಕೆಲಸ ಬಿಟ್ರಿ ಅಂದರೆ ಮಗುವೇ ನಿಮ್ಮ ಕೆಲಸನಾ? ಮಗುವೇ ನಿಮ್ಮ ಪ್ರಾಜೆಕ್ಟಾ? ಅಲ್ಲ ಅಂದ್ಕೊಳ್ತೀವಿ ನಾವು. ಹಾಗೆ ನಾನು ಹಾಗೆ ಅಂದ್ಕೊಂಡಿದ್ದೆ. ನನಗೆ ಟೀಚ್ ಮಾಡೋದು ತುಂಬ ಇಷ್ಟ. ಸೊ ಮೊದಲು ಒಂದು ITIಯಲ್ಲಿ ಆಮೇಲೆ ವುಮೆನ್ಸ್ ಪಾಲಿಟೆಕ್ನಿಕಲ್ಲೆಲ್ಲ ಟೀಚ್ ಮಾಡ್ತಾ ಇದ್ದೆ. ಮದುವೆಯಾಗಿ ಮಕ್ಕಳಾದ ಮೇಲೆ ಮತ್ತೆ ಕೆಲಸ ಎಲ್ಲ ಬಿಟ್ಟೋಯ್ತು. ಮತ್ತೇನು, ನನ್ನ ಪ್ರಾಜೆಕ್ಟ್ ಮಗುವೆ. ಸೊ ಅವನಿಗೆ ಕಲಿಸೋದು. ಕೊನೆಗೆ ಒಂದು 6ನೇ 7ನೇ ಕ್ಲಾಸ್ವರೆಗೆ ಅವನಿಗೆ, ದೊಡ್ಡ ಮಗನಿಗೆ, ಆಮೇಲೆ ಒಂದು ಚಿಕ್ಕ ಮಗು ಆಗಿತ್ತು, ಅವನಿಗೆ ಓದಿಸೋದು. ಈ ಸಬ್ಜೆಕ್ಟ್ ಇವತ್ತಿದು ಎಲ್ಲ ಅವನಿಗಿಂತ ಹೆಚ್ಚು ನನಗೆ ಚೆನ್ನಾಗಿ ಗೊತ್ತಿತ್ತು. ಈಗ ನಿಮ್ಮ ನೋಡೋಕೆ ನನಗೆ ಅನಿಸೋದು ಓಕೆ, ಎಲ್ಲ ಮಗುವಿಗಿಂತ ಚೆನ್ನಾಗಿ ನನಗೆ ಗೊತ್ತಿತ್ತು ಯಾವುದು ಇವತ್ತು ಸಬ್ಜೆಕ್ಟ್, ಯಾವುದು ಇದು ಎಲ್ಲ. ಒಂದ್ಸಲ ಏನಾಯಿತು ಅಂದರೆ 6ನೇ ಕ್ಲಾಸಲ್ಲಿ ಫೈನಲ್ ಎಕ್ಸಾಮ್. ಓಕೆ, ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಕಳಿಸಿದ್ದೆ ಮ್ಯಾಥ್ಸ್ ಎಕ್ಸಾಮ್ ಅಂತ. ಕೊನೆಗೆ ಏನಾಯಿತು ಅಂದರೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ನನ್ನ ಮಗ ಅಲ್ಲಿಂದ ಫೋನ್ ಮಾಡ್ತಾನೆ, ಅಮ್ಮ ಇವತ್ತು ನೀನು ನನಗೆ ಏನು ಓದಿಸಿದೆ? ನಾನು ಹೇಳಿದೆ ಮ್ಯಾಥ್ಸ್ ಅಲ್ವಾ. ಇವತ್ತು ಯಾವುದಿತ್ತು ಗೊತ್ತಾ? ಸೈನ್ಸ್ ಎಕ್ಸಾಮ್ ಇತ್ತು. ನನಗೇನೆ ಶಾಕ್, ಅದು ಹೆಂಗೆ ಈ ಥರ ಆಯಿತು? ಮತ್ತೆ ಸಮಜಾಯಿಷಿ ತುಂಬ ಇತ್ತು ನನಗೆ. ಅಂದರೆ ಟೈಮ್ ಟೇಬಲ್ ಎಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸ್ ಇದೆಲ್ಲ ಜೊತೆಯಲ್ಲಿದ್ದರು, ಅದನ್ನು ನೋಡ್ಕೊಳ್ಳೋ ಬದಲು ನಾನು ಇದನ್ನು ನೋಡಿಕೊಂಡೆ, ಹಾಗಾಗಿ ತಪ್ಪಾಯಿತು. ಬಟ್ ಆವತ್ತು ನನಗೆ ಅನಿಸಿದ್ದು ತುಂಬ ಜಾಸ್ತಿ ಆಯ್ತಲ್ವ. ಎಲ್ಲ 6ನೇ ಕ್ಲಾಸ್ ಮಗುವಿಗೆ ಅವನ ಎಕ್ಸಾಮ್ ಏನು, ಅವನದ್ದೇನು ಅಂತ ಅರಿತುಕೊಂಡು ಮುಂದೆ ಬರೆಯುವ ಅವಕಾಶ ಅಥವಾ ಅವನಲ್ಲಿ ಆ ತಾಕತ್ತಿಲ್ವಾ? ಇತ್ತು, ನಾನೇ ಬಿಟ್ಟಿಲ್ಲ ಆಯಿತು. ಸೊ ಅದೇ ಕೊನೆ. ಆಮೇಲೆ ಅವನ ಸುದ್ದಿಗೆ ನಾನು ಹೋಗಲಿಲ್ಲ. ಅವನು ಕೇಳಿದರೆ ಕಲಿಸೋದಷ್ಟೇ. ಅವನು ಕೇಳಿದರೆ, ಅವನಿಗೆ ಡೌಟ್ ಇದ್ದರೆ ನಾನು ಕಲಿಸೋದು, ಇಲ್ಲಾಂದರೆ ಓದ್ಕೊಂಡ್ಯಾ, ಇದು ಮಾಡಿದ್ಯಾ, ಹೆಂಗಾಗ್ತಾ ಇದೆ. ಸೊ ಒಂದ್ಸಲ ಬಿಟ್ಟ ಕೂಡಲೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು. ಬಟ್ ಅವನು ಕಲಿತ ಹೆಂಗೆ ಮ್ಯಾನೇಜ್ ಮಾಡೋದು, ನಾನೇ ಹೇಗೆ ಕಲಿಯೋದು, ನಾನೇ ಹೇಗೆ ಆ ಜವಾಬ್ದಾರಿ ತೆಗೊಂಡು ಮುಂದುವರಿಯೋದು ಅನ್ನೋದನ್ನು ಕಲಿತ. ಸೊ ನಾನು ನಿಮಗೆ ಅದೇ ಹೇಳೋದು, ಮಕ್ಕಳಿಗೆ ಮಾಡಿ ಗೈಡ್ ಮಾಡಿ ಎಲ್ಲ ಮಾಡಿ. ಈಗ ಚಿಕ್ಕ ಮಕ್ಕಳು ಓಕೆ, ಎಲ್ಲ ನಾವು ಇದೆಲ್ಲ ಮಾಡಬೇಕು. 6ನೇ 7ನೇ ಕ್ಲಾಸ್ ಅಲ್ಲ, ಇದೀಗ ನಿಮ್ಮ ಚಿಕ್ಕ ಮಕ್ಕಳು. ಬಟ್ ಅವರಿಗೂ ಒಂದು ಕೆಲವೆಲ್ಲ ಜವಾಬ್ದಾರಿ ಕೊಡಿ. ಮಕ್ಕಳು ಹೇಳುವಾಗಲೇ ಅವರ ಬ್ಯಾಗ್ ಎಲ್ಲ ರೆಡಿಯಾಗಿ, ಟಿಫಿನ್ ಎಲ್ಲ ರೆಡಿಯಾಗಿ ಹೊರಡ್ಲಿಕ್ಕೆ ಆಗುವಾಗ ಡ್ರೆಸ್ ಎಲ್ಲ ಹಾಕಿ ಬಾಯಿಗೆ ತುರ್ಕಿ ಕಳಿಸ್ತೀವಿ ನಾವು. ಸೊ ಮಗುವಿಗೆ ಗೊತ್ತು, ನಾನು ಎಷ್ಟು ಲೇಟ್ ಇದ್ದರೂ ಹೆಂಗಾದರೂ ನನ್ನ ಅಮ್ಮ ವ್ಯಾನ್ ಒಳಗಡೆ ನನ್ನನ್ನು ಹಾಕಿಬಿಡ್ತಾಳೆ. 1-2 ಸಲ ಮಾಡಬೇಡಿ ಆ ಥರ. ನೀನು ಲೇಟಾಗಿದ್ದೆ, ನನಗಾಗಲಿಲ್ಲ, ಇದು ಕೆಲಸ ನಿಂದು ನೀನೇ ಮಾಡಬೇಕು, ಹೋಗಲಿಲ್ವಾ 1-2 ದಿನ ತಪ್ಪಿದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಮಗುವಿಗೆ ಗೊತ್ತಾಗುತ್ತಾಗ ಅಲ್ವಾ. ಅವರವರ ಕೆಲಸ ಕೆಲವು ಆಗುವಂತಹದ್ದು ಅವರಿಗೆ ಕೊಡಿ. ಆಮೇಲೆ ಎಲ್ಲ ಅವರಿಗೆ ಆಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ನೀವು ಅವರಿಗೆ ಗೈಡ್ ಮಾಡಿ ಅಷ್ಟೇ. ನೀವೇ ರೆಡಿ ಮಾಡಿಟ್ರಿ, ಟಿಫಿನ್ ಎಲ್ಲ ರೆಡಿ ಮಾಡಿಟ್ರಿ, ಅದನ್ನು ಚೀಲದೊಳಗೆ ತುಂಬಿಸ್ಕೋ. ಸ್ಕೂಲಿಂದ ಬಂದಮೇಲೆ ನಾವೇ ತೆಗೆದು ಎಲ್ಲ ಡ್ರೆಸ್ ತೆಗೆದು ಎಲ್ಲ ವಸ್ತು ಹಾಕಿ ಯಾಕೆ ಅಲ್ವಾ? ಅವರಿಗೆ ಚಾಯ್ಸ್ ಕೊಡೋಣ. ಓಕೆ. ಸೊ ಆಗುವ ಕೆಲಸಗಳನ್ನು ಮಾಡಿಸ್ಕೊಳ್ಳಿ. ಅದು ನಮ್ದು ಏನಾಗುತ್ತೆ ಅಂದರೆ, ಅಯ್ಯೋ ನಮಗೆ ಮುದ್ದು, ಮತ್ತು ನನಗೇನು ಬೇರೆ ಕೆಲಸ ಇಲ್ಲ, ಈಗ ಮಗುವೇ ನಂದು ಪ್ರಾಜೆಕ್ಟ್, ಎಲ್ಲ 100% ನಾನೇ ಮಾಡ್ತೀನಿ ಅನ್ನೋ ಒಂದು ಆಸೆ ನಮಗೆ. ಸೊ ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ, ಮುಂದೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಆಮೇಲೆ ಮಕ್ಕಳು, ಅಮ್ಮ ನೀನೇ ನನ್ನನ್ನು ಹಿಂಗೆ ಮಾಡಿದೆ ಅನ್ನುವಾಗ ತುಂಬ ಅಪರಾಧಿ ಭಾವ ಕಾಡಲಿಕ್ಕೆ ಶುರುವಾಗುತ್ತೆ. ಓಕೆ. ಸೊ ಹಾಗಾಗಿ ಈ ಎಲ್ಲ 10 ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನೋದನ್ನು ಪ್ರತಿದಿನ ನೀವು ಚೆಕ್ ಮಾಡ್ತಾ ಹೋದರೆ ನಮ್ಮ ಪೇರೆಂಟಿಂಗ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಬೋದು. ಓಕೆ. ಸದ್ಗುರು ಒಂದು ಕಡೆ ಹೇಳ್ತಾರೆ, ಮಕ್ಕಳು ನಮ್ಮಿಂದ ಬಂದವರೇ ಹೊರತು ನಮಗೋಸ್ಕರ ಬಂದವರಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಮಗೇನಿರುತ್ತೆ, ನನ್ನ ಹೊಟ್ಟೆಯಿಂದ ಬಂದಿದ್ದಾರೆ, ನಾವು ಈ ಮಗು ನನ್ನದು, ನನಗೋಸ್ಕರ ಬಂದಿರೋದು, ನನಗೆ ಹೇಗೆ ಬೇಕು ಹಾಗೆ ಆ ಮಗುವನ್ನು ನಾನು ಬೆಳೆಸ್ತೀನಿ ಅನ್ನೋದು. ಆ ಥರ ನಾವು ಆಲೋಚನೆ ಮಾಡಿದರೆ ಅದು ದೊಡ್ಡ ಏನು ಹೇಳ್ಬೋದು, ದಡ್ಡತನ ನಮ್ಮದು.
ಓಕೆ. ಸೊ ಮಕ್ಕಳು ಮರಳಿನಂತೆ ಅಂತೆ. ಈಗ ಒಂದು ಮರಳನ್ನು ಕೈಯಲ್ಲಿ ಹಿಡಿದು ಮುಷ್ಟಿ ಹಿಡೀರಿ, ಸೈಡಲ್ಲೆಲ್ಲ ಹೋಗಿ ಒಂದಿಷ್ಟು ಮರಳು ಮಾತ್ರ ಸಿಗುತ್ತೆ. ಅದೇ ನೀವು ಕೈಯಲ್ಲಿ ಹಿಂಗೆ ಇಟ್ಕೊಳ್ಳಿ, ಎಷ್ಟು ಗುಪ್ಪ ಮರಳನ್ನು ಹಿಡಿಬಹುದು ಅಲ್ವಾ. ಸೊ ಮಕ್ಕಳು ಆ ಥರ, ನಾವು ಒತ್ತಿದಷ್ಟು ನಮ್ಮಿಂದ ದೂರ ಹೋಗ್ತಾರೆ. ಓಕೆ. ಸೊ ಕೇರ್ಫುಲ್, ಇದೊಂದು ಸ್ವಲ್ಪ ಜಾಗ್ರತೆ ಮಾಡಿ. ಓಕೆ. ಸೊ ಯಾರೂ ಇಲ್ಲಿ ಪರ್ಫೆಕ್ಟ್ ಪೇರೆಂಟ್ ಅಂತ ಇಲ್ಲ. ಆ್ಯಂಡ್ ಮಕ್ಕಳಿಗೆ ಪರ್ಫೆಕ್ಟ್ ಪೇರೆಂಟೂ ಬೇಡ. ಅವರಿಗೆ ಬೇಕಾಗಿರೋದು ಪ್ರೆಸೆಂಟ್ ಪೇರೆಂಟ್. ಸ್ಪೆಷಲಿ ಈಗಿನ ಕಾಲದಲ್ಲಿ ಮಕ್ಕಳು ಬರುವಾಗ ನಾವು ಎಷ್ಟು ಫೋಕಸ್ ಆಗಿ ಆ್ಯಕ್ಟಿವ್ ಆಗಿ ಕೇಳ್ತೀವಿ, ಮಕ್ಕಳ ಜೊತೆ ಆ ಟೈಮಲ್ಲಿ ಅಲ್ಲೇ ಇರ್ತೀವಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಓಕೆ. ಸೊ ನಿಮ್ಮದು ಅಂತಲ್ಲ, ಎಲ್ಲರದ್ದು ಈಗ ತುಂಬ ಪ್ರಾಬ್ಲಮ್ ಏನು ಅಂದರೆ, ನಮ್ಮ ಎಲ್ಲರ ಸಮಯವನ್ನು ಕದಿಯುವ ಈಗ ದೊಡ್ಡ ಕಳ್ಳ ಇದ್ದಾನೆ ಎಲ್ಲರ ಹತ್ರ ಅಲ್ವಾ, ಫೋನ್ ಎಲ್ಲರ ಹತ್ರ. ಓಕೆ. ಸೊ ಮೊನ್ನೆ ಇಷ್ಟೆಲ್ಲ ಹೇಳುವವಳು ನಾನು. ಮೊನ್ನೆ ನನ್ನ ಮಗ ನನ್ನ ಹತ್ರ ಹೇಳ್ದ, ಏನೋ ಅದು ಸ್ವಲ್ಪ ಇದೆ ಕೆಲಸದಲ್ಲಿ ಏನೋ ಬ್ಯುಸಿ ಇದೆ, ಅದರಲ್ಲಿ ನೀನು ಫೋನಿಂದ ತಲೆನೇ ಎತ್ತಲ್ಲ ಅಮ್ಮ. ನಾನು ಬಂದು ಸುಮ್ಮನೆ, ನನ್ನ ಮಗ ಅವನು ಲಾ ಮಾಡ್ತಾ ಇದ್ದಾನೆ ಹರಿಯಾಣದಲ್ಲಿ. ಸೊ 1 ವಾರಕ್ಕೋಸ್ಕರ ಬಂದಿದ್ದಾನೆ. ಮೊನ್ನೆ ಅಮ್ಮ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದರೆ ನೀನು ನನಗಿಂತ ಕಡೆ ಆಗಿದ್ದಿ, ಫೋನಿಂದ ತಲೆ ಎತ್ತಾ ಇಲ್ಲ. ಹೌದಲ್ವಾ ಅಂತ ಅನಿಸ್ತು ನನಗೆ. ಅದು ಎಷ್ಟು ಗೊತ್ತಿದ್ದು ಮಾಡೋ ತಪ್ಪು ಅಂದರೆ ಇದೆ. ಓಕೆ. ಸೊ ಕೇರ್ಫುಲ್. ಮೊಬೈಲಲ್ಲಿ ಬೇಕಾದಷ್ಟು ಟೈಮ್ ಹೋಗುತ್ತಪ್ಪ. ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ. ಏನಿಲ್ಲದಿದ್ರೂ 1000 ಸಲ ಫೋನ್ ಎತ್ಕೋತೀವಪ್ಪ. ನಾವೆಲ್ಲ ದೊಡ್ಡ ಪ್ರೈಮ್ ಮಿನಿಸ್ಟರ್ ಥರ, ಯಾರು ನಂಗೆ ಮೆಸೇಜ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ನೋಡು. ಅದು ಇದಲ್ಲ, ಒಂಥರ ಈಗಿನ ಪ್ರಾಬ್ಲಮ್ಮೇ ಆಗೋಗಿದೆ. ಓಕೆ. ಸೊ ಪ್ರಾಬ್ಲಮ್ ಇದೆ, ಅದನ್ನು ಹೇಗೆ ಫೇಸ್ ಮಾಡೋದು, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದು ಅದು ಸಹ ನಮ್ಮ ಕೈಯಲ್ಲೇ ಇದೆ. ನಾವು ಅದನ್ನು ಕಂಡುಕೊಳ್ಬೇಕು ಅಷ್ಟೇ. ಓಕೆ. ಸೊ ಅದರಲ್ಲಿ ಎಲ್ಲಿ ವ್ಯರ್ಥವಾಗ್ತಾ ಇರುವ ಸಮಯವನ್ನು ಉಳಿಸಿ ನಿಮ್ಮ ಮಕ್ಕಳ ಮೇಲೆ ನೀವು ಹಾಕಿದರೆ, ಮುಂದೆ ನೀವು ಮಕ್ಕಳನ್ನು ಒಂದು ಒಳ್ಳೆಯ ಪ್ರಜೆಯಾಗಿ ಮಾಡ್ಬೋದು. ಹಾಗೆ ಅವರು ನಿಮ್ಮ ವ್ಯಾಲ್ಯೂವನ್ನು ತಿಳಿದು ನಿಮಗೆ ಮುಂದೆ ನಿಮ್ಮ ಜೊತೆ ಜಾಸ್ತಿ ಸಮಯ ಅವರು ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಓಕೆ. ಸೊ ಹಾಗಾಗಿ ನಮಗೆ ನಮ್ಮ ಮಕ್ಕಳು ಏನಾದರೂ ಯಶಸ್ವಿ ಆಗಬೇಕು ಅಥವಾ ಸಾಧನೆ ಮಾಡಬೇಕು ಅಂತಿದ್ರೆ ನಾವು ಸ್ವಲ್ಪ ತ್ಯಾಗ ಮಾಡಬೇಕು. ಮಕ್ಕಳಿರುವ ಟೈಮಲ್ಲಿ ಈ ಮೊಬೈಲ್ ಎನ್ನುವ ಮಗುವನ್ನು ದೂರ ಇಡಬೇಕು ಅಲ್ವಾ. ಮಕ್ಕಳಿಗೆ ಹೇಳ್ತೀವಿ ಮೊಬೈಲ್ ನೋಡಬೇಡಿ, ಮಕ್ಕಳೇ ಇದ್ರು ನಾವೇ ನೋಡಿದರೆ ಏನಾಗುತ್ತೆ, ನಾನು ಫಸ್ಟ್ ಇದು ಪಾಯಿಂಟೇ ಆಗುತ್ತೆ. ಅಬ್ಸರ್ವ್ ಮಾಡ್ತಾರೆ. ನೀವು ಮಾಡ್ಬೋದು, ನಾವು ಮಾಡಬಾರ್ದಾ? ಏನಿದೆ ನಮಗೆಲ್ಲ ಕೇಳುವ, ನಮಗಾಗ ಪುಣ್ಯಕ್ಕೆ ನಾವು ಬೆಳೆಯೋ ಟೈಮಲ್ಲಿ ಮೊಬೈಲ್ ಇರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾವು ಹೇಳೋದು ನಾವು 10ನೇ ಕ್ಲಾಸಲ್ಲಿರುವಾಗ, ನಾವು PUCಲಿರುವಾಗ ನಮಗೆ ಈ ಥರದ ಯಾವ ಪ್ರೆಷರು ಇರಲಿಲ್ಲಪ್ಪ. ಈಗಿನ ಮಕ್ಕಳಿಗೆ ಒಂದು ದೊಡ್ಡ ಸಲಾಮ್. ಅದೆಲ್ಲ ಇಟ್ಟುಕೊಂಡು ಒಳ್ಳೆಯ ಮಾರ್ಕ್ಸ್ ತೆಗೆದು ಒಳ್ಳೆ ಪೊಸಿಷನ್ಗೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಈ ಮಕ್ಕಳಿಗೆ ಒಂದು ದೊಡ್ಡ ಸಲಾಮ್ ಹೇಳಬೇಕು ಅಲ್ವಾ. ಸೊ ಹಾಗಾಗಿ ನಾವೇನೆಲ್ಲ ತ್ಯಾಗ ಮಾಡಬೇಕು ಅಂತ ನೋಡಬೇಕು. ಅಂದರೆ ಈಗ ನಾವೆಲ್ಲ ಮಕ್ಕಳಿಗೋಸ್ಕರ ಏನು ಮಾಡ್ತೀವಿ ಹೇಳಿ, ಒಳ್ಳೆ ಸ್ಕೂಲ್ಗೆ ಹಾಕ್ತೀವಿ, ಟ್ಯೂಷನ್ ಬೇಕಿದ್ರೆ ಟ್ಯೂಷನ್ ಕೊಡ್ತೀವಿ, ಸಾಲ ಸೋಲ ಮಾಡಿ ಏನಾದರೂ ಮಾಡ್ತೀವಿ. ಮಕ್ಕಳಿಗೋಸ್ಕರ ಪ್ಲೇಸನ್ನೇ ಶಿಫ್ಟ್ ಮಾಡಿದವರು ಇದ್ದಾರೆ, ಮನೆಯನ್ನೇ ಶಿಫ್ಟ್ ಮಾಡಿದವರು ಇದ್ದಾರೆ. ಅದೆಲ್ಲ ಮಾಡ್ತೀವಿ ಕರೆಕ್ಟ್. ಆದರೆ ಅದಕ್ಕಿಂತ ಹೆಚ್ಚು ಬೇಕಾಗಿರೋದು ಮಕ್ಕಳಿಗೆ ನಮ್ಮ ಸಮಯ. ಅದು ಕೊಡಲಿಕ್ಕಾಗತ್ತಾ? ಫಸ್ಟ್ ಅದನ್ನು ನಾವು ನೋಡ್ಕೋಬೇಕು. ಓಕೆ. ಸೊ ಈ ಮೊಬೈಲನ್ನು ದೂರ ಇಟ್ಟರೆ ನಾವು ಸಾಕಷ್ಟು ಸಮಯವನ್ನು ಮಕ್ಕಳಿಗೆ ಕೊಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಮಕ್ಕಳಿಗೆ ನೀವು ಹೊಸ ಆಟಿಕೆ, ಎಷ್ಟು ಕಾಸ್ಟ್ಲಿದೆ ತೆಗೆದುಕೊಡಿ, ಎಷ್ಟು ಕಾಸ್ಟ್ಲಿದೆ ಡ್ರೆಸ್ ತೆಗೆದುಕೊಡಿ, ಎಷ್ಟು ದೊಡ್ಡ ಗಿಫ್ಟೇ ಕೊಡಿ, ಅದೆಲ್ಲ ಮರೆತು ಹೋಗುತ್ತೆ. ಆದರೆ ನಾವು ಅವರಿಗೆ ನೀಡಿದ ಸಮಯ, ಪ್ರೀತಿ ಹಾಗೂ ಕಾಳಜಿ, ಇದು ಅವರು ಎಂದೂ ಮರೆಯಲಾರರು. ಓಕೆ. ಸೊ ಹಾಗಾಗಿ ನಮ್ಮ ವರ್ತನೆ ಹೇಗಿರುತ್ತೆ, ನಾವು ನಮ್ಮ ಮಕ್ಕಳೊಂದಿಗೆ ಹೇಗಿರಬೇಕು ಅನ್ನೋದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಓಕೆ. ಕೊನೆಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬುಕ್ಕಲ್ಲಿ ಓದಿದ್ದೆ, ಒಬ್ಬರು ಲೇಖಕಿ ಬರೆದಿದ್ರು, ಮಕ್ಕಳು ಒಂದು ಬೀಜ ಇರುವಂತಹ ಒಂದು ಪ್ಯಾಕೆಟ್ ಅಂತೆ, ಬೀಜಗಳಿದೆ, ಅದರಲ್ಲಿ ಯಾವ ಲೇಬಲು ಇಲ್ಲ, ಯಾವ ಕವರು ಇಲ್ಲ, ಏನೂ ಇಲ್ಲ. ಅದು ಯಾವ ಬೀಜ ಅನ್ನೋದು ಗೊತ್ತಿಲ್ಲ. ಓಕೆ. ಗಾರ್ಡನರ್ ಮಾಲಿಗೆ ಏನು ಕೆಲಸ, ಅದನ್ನು ತೆಗೆದು ಮಣ್ಣು ಸರಿ ಮಾಡಿ ಅಲ್ಲಿ ಹಾಕಿ ಅದಕ್ಕೆ ಬೇಕಾದ ನೀರು, ಗೊಬ್ಬರ ಎಲ್ಲ ಹಾಕಿ ಆ ಗಿಡ ಬೆಳೆಸೋದು ಅಲ್ವಾ. ಅದೇ ಥರ ನಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ, ಹೇಗಾಗ್ತಾರೆ ಏನೂ ನಮ್ಗೆ ಗೊತ್ತಿಲ್ಲ. ಆದರೆ ಅವರನ್ನು ಪ್ರೀತಿ, ಕಾಳಜಿ ಮತ್ತು ಗಮನ ಕೊಟ್ಟು, ಬೇಕಾದಷ್ಟು ಅವರಿಗೆ ಸಮಯ ಕೊಟ್ಟು ಆರೈಕೆ ಮಾಡೋದು ನಮ್ಮ ಜವಾಬ್ದಾರಿ. ಓಕೆ. ಸೊ ಇದಿಷ್ಟು ಮಾತು ಇವತ್ತು ನನ್ನ ಕಡೆಯಿಂದ. ಸೊ ಏನು ಅನ್ಕೋಬೇಡಿ, ಅಂದರೆ ಏನು ಇವರೆಲ್ಲ ನಾವು ತಪ್ಪು ಮಾಡ್ತಾ ಇದ್ದೀವಾ ಅನ್ನೋ ಥರ ಹೇಳಿದ್ರು ಅಂತ.
ನಾನು ಬೇಕಾದಷ್ಟು ಮಾಡಿದ್ದೀನಿ. ಹಾಗೆ ನನಗೀಗ ಈ ಥರ ಯಾರಾದರೂ ಪೇರೆಂಟ್ಸ್ ಸಿಕ್ಕಿದ್ರೆ ನಾನು ಅವರಿಗೆ ಮೊದಲು ಹೇಳೋದು, ನನಗೆ ಯಾರು ಹೇಳೋರಿರಲಿಲ್ಲ, ನಿಮಗೀಗ ನಾನು ಹೇಳ್ತಾ ಇದ್ದೀನಿ, ತುಂಬ ಜನ ಇದ್ದಾರೆ. ಸೊ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮುಂದೆ ನೀವು ಇಲ್ಲಿ ನಿಂತು ಇನ್ನು ಮುಂದೆ ಪೇರೆಂಟ್ಸ್ಗೆ ಹೇಳುವಂಥವರಾಗ್ತೀರಿ. ಓಕೆ, ಸೊ ಈ ಒಂದು ಸ್ವಲ್ಪ ಸಮಯ ನನಗೆ ಇಲ್ಲಿ ಬಂದು ಮಾತನಾಡಲು ಅವಕಾಶ ಕೊಟ್ಟ ಈ ವಿದ್ಯಾಸಂಸ್ಥೆಯ ಚೇರ್ಮನ್ರವರಿಗೆ, ಪ್ರಾಂಶುಪಾಲರಿಗೆ, ಶಿಕ್ಷಕ ವೃಂದದವರಿಗೆ ಎಲ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.